ಹೆಲೋ ಫ್ರೆಂಡ್ಸ್, ದಿನಚರಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಪಪ್ಪಾಯ ಹಣ್ಣಲ್ಲಿ ಟೂಟಿ ಫ್ರೂಟಿ ಟ್ರೈ ಮಾಡೋಣ ಅಂತಿದ್ದೀನಿ. ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇದ್ದೀನಿ ನೋಡಿ. ಇವಾಗ ಒಂದು ಕಾಯಿ ಪಪ್ಪಾಯಿ ಬೇಕು. ಟೂಟಿ ಫ್ರೂಟಿ ಮಾಡುವಾಗ ಕಾಯಿ ಪಪ್ಪಾಯಿ ಫುಲ್ ಕಾಯಿ ಇರಬೇಕು ಅಂಥ ಪಪ್ಪಾಯನ್ನು ತಗೊಂಡು ಅದರ ಸಿಪ್ಪೆ ಎಲ್ಲ ತೆಗೆದು ಈ ರೀತಿ ನೋಡಿ ಈ ರೀತಿ ವಾಶ್ ಮಾಡಿ ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು. ಇನ್ನು ಪಪ್ಪಾಯ ಹಣ್ಣಿಂದ ತುಂಬ ಹೆಲ್ತ್ ಬೆನಿಫಿಟ್ಸ್ ಇದೆ. ಪಪ್ಪಾಯ ಹಣ್ಣು ಕಣ್ಣಿಗೆ ತುಂಬ ಒಳ್ಳೆಯದು. ಮತ್ತು ಪಪ್ಪಾಯ ಹಣ್ಣು ತಿನ್ನೋದ್ರಿಂದ ಅಬೋಷನ್ ಆಗೋಗುತ್ತೆ. ಪ್ರೆಗ್ನೆಂಟ್ ಲೇಡೀಸು ತಿನ್ನಬಾರ್ದು ಅಂತ ಹೇಳ್ತಾರೆ. ಹೌದು, ಕಾಯಿ ಪಪ್ಪಾಯ ಎಲ್ಲ ಜಾಸ್ತಿ ತಿನ್ನೋದ್ರಿಂದ ಅಬೋಷನ್ ಆಗೋ ಚಾನ್ಸಸ್ ಇರುತ್ತೆ. ನೋಡಿ, ನಾನಿವಾಗ ಈ ಪಪ್ಪಾಯನ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನಿಮಗೆ ಯಾವ ಸೈಜ್ಗೆ ಬೇಕು, ಟೂಟಿ ಫ್ರೂಟಿ ಚಿಕ್ಕದಿರುತ್ತಲ್ವ, ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ ಯಾವ ರೀತಿ ಆಗಿದೆ ಅಂತ. ಒಂದು ಫುಲ್ ಪಪ್ಪಾಯ ಇಷ್ಟ ಆಗಿದೆ. ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇರೋದ್ರಿಂದ ನಾವೊಂದು ಚೆಕ್ ಮಾಡಿ ನೋಡೋಣ. ಫಸ್ಟ್ ಟೈಮ್ ಅಲ್ವಾ, ಯಾವ ರೀತಿ ಬರುತ್ತೆ ಏನು ಅಂತ. ಚೆನ್ನಾಗಿ ಬಂದರೆ ನೆಕ್ಸ್ಟ್ ಟೈಮ್ ನಾವು ಮಾಡ್ಬೋದು. ಇವಾಗ ನಾವಿದನ್ನು ಒಂದು 5 ನಿಮಿಷ ಬೇಯಿಸ್ಕೊಳ್ಳೋಣ. ಒಂದು 3 ರಿಂದ 4 ನಿಮಿಷ ಸಾಕು, ತುಂಬ ಬೇಯಬಾರ್ದು, ಲೈಟಾಗಿ ಬೇಯಿಸ್ಕೊಳ್ಳೋಣ. ಇದು ಬೇಯೋ ಅಷ್ಟರಲ್ಲಿ 1 ಕಪ್ ಸಕ್ಕರೆ ತಗೊಂಡು ಒಂದು ಪಾತ್ರೆಗೆ 1 ಕಪ್ ಸಕ್ಕರೆ ಹಾಕಿ ಅದಕ್ಕೆ ಸೇಮ್ ಈ ಅಳತೆಯಲ್ಲಿ ನಾನು ತಗೊಂಡಿದ್ದೆ. ನಿಮಗೆ ಎಷ್ಟು ಸ್ವೀಟ್ ಬೇಕೋ ಅಷ್ಟು ಹಾಕ್ಕೋಬೋದು. ಅದಕ್ಕೆ 1 ಕಪ್, ಅದೇ ಕಪ್ಪಲ್ಲಿ 1 ಕಪ್ ನೀರು ಹಾಕಿ ಕುದಿಯೋದಕ್ಕೆ ಬಿಡೋಣ. ಚೆನ್ನಾಗಿ ಕುದೀಲಿ. ಅಷ್ಟರಲ್ಲಿ ನೋಡಿ, ಇವಾಗ ಇದು ಪಪ್ಪಾಯ ಎಷ್ಟು ಬೇಕೋ ಅಷ್ಟು ಬೆಂದಿದೆ, ಕುದೀತಾ ಇದೆ, ಬೆಂದಿದೆ ಸಾಕು. ಇಷ್ಟು ನಾನಿವಾಗ ಸ್ಟವ್ ಆಫ್ ಮಾಡ್ಕೋತೀನಿ. ನಂತರ ಇದರ ನೀರನ್ನೆಲ್ಲ ನಾವು ಸೋಸ್ಕೊಂಡು ಈ ಪಪ್ಪಾಯ ಕಟ್ ಮಾಡಿ ಬೆಂದಿದೆಯಲ್ವ, ಇದನ್ನು ನಾವು ಸಕ್ಕರೆ ಜೋನಿ ಜೊತೆ ಹಾಕ್ಕೊಳ್ಳೋಣ. ಸಕ್ಕರೆ ಪಾಕನೂ ಇಷ್ಟ ಆದರೆ ಸಾಕು, ತುಂಬ ಗಟ್ಟಿ ಆಗಬೇಕು ಇಲ್ಲ ಹೀಗೆ ಇರಬೇಕು, ಇಷ್ಟೇ ಎಳೆ ಪಾಕನೇ ಬೇಕು ಅಂತ ಏನಿಲ್ಲ. ಇವಾಗ ನೋಡಿ, ಇದು ನೀರು ಸೋಸಿ ಇಟ್ಕೊಂಡಿರೋದು, ಇದನ್ನು ಸಕ್ಕರೆ ಪಾಕದ ಜೊತೆ ಹಾಕಿ ಒಂದು ಲೈಟ್ ಫ್ಲೇಮಲ್ಲಿ, ಲೋ ಫ್ಲೇಮಲ್ಲಿ ನಾವು ಸ್ವಲ್ಪ 1-2 ನಿಮಿಷ ಕುದಿಸ್ಕೊಳ್ಳೋಣ. ಮತ್ತು ಸಕ್ಕರೆ ಜೋನಿ ಜೊತೆ ಆಮೇಲೆ ಒಂದು 10 ನಿಮಿಷ ಎತ್ತಿ ಇಟ್ಬಿಡೋಣ. ಅಂದರೆ ಸಕ್ಕರೆ ಸ್ವೀಟ್ ಅಂಶ ಎಲ್ಲ ಇದಕ್ಕೆ ಸ್ವಲ್ಪ ಹಿಡ್ಕೊಳ್ಳಿ. ಅಲ್ಲಿವರೆಗೆ ಒಂದು 10 ನಿಮಿಷ ಇಟ್ಬಿಡೋಣ. ಇವಾಗ ಮತ್ತೆ ಸಕ್ಕರೆ ಪಾಕದಿಂದ ಪಪ್ಪಾಯನ ಸೋಸ್ಕೊಳ್ಳೋಣ. ಸಕ್ಕರೆ ಪಾಕದಿಂದ ತೆಗೆದು 3 ಬೌಲ್ಗೆ ನಾನು ಸ್ವಲ್ಪ ಹಾಕಿಟ್ಕೊಂಡಿದ್ದೀನಿ. ನನ್ನ ಪ್ಲ್ಯಾನು 3 ಕಲರಲ್ಲಿ ಮಾಡೋಣ ಅಂತ ಇತ್ತು. ನನ್ನ ಹತ್ರ ಇದ್ದಿದ್ದು 2 ಕಲರು, ಆರೆಂಜ್ ಮತ್ತು ಗ್ರೀನು. ನಾನು 2 ಬೌಲ್ಗೆ ಹಾಕ್ತೆ, ಬಟ್ ಇನ್ನೊಂದು ಬೌಲ್ಗೆ ಕಲರ್ ಇರಲಿಲ್ಲ ಸ್ವಲ್ಪ. ಅದಕ್ಕೆ ಗ್ರೀನ್ ಮತ್ತು ಆರೆಂಜ್ ಎರಡನ್ನ ಮಿಕ್ಸ್ ಮಾಡಿದೆ, ಬಟ್ ಅದು ಕಲರ್ ಫುಲ್ ಚೇಂಜ್ ಆಗೋಯಿತು, ಬ್ಲ್ಯಾಕ್ ಕಲರ್ಗೆ ಬಂತು. ನೀವು ಯಾರೂ ನೋಡಿರಲ್ಲ ಅನಿಸುತ್ತೆ ಬ್ಲ್ಯಾಕ್ ಕಲರಲ್ಲಿ ಟೂಟಿ ಫ್ರೂಟಿ, ಬಟ್ ನಾನು ಮಾಡಿದ್ದೀನಿ ಇವತ್ತು ಬ್ಲ್ಯಾಕ್ ಕಲರಲ್ಲೂ ಟೂಟಿ ಫ್ರೂಟಿ ಮಾಡಿದ್ದೀನಿ. ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಟಿಶ್ಯೂ ಪೇಪರ್ ಇದ್ದರೆ ಟಿಶ್ಯೂ ಪೇಪರ್ ಹಾಕಿ, ಒಂದು ಪ್ಲೇಟ್ ಮೇಲೆ ಟಿಶ್ಯೂ ಪೇಪರ್ ಹಾಕಿ ಅದರ ಮೇಲೆ ಇದನ್ನು ಹರಡಿ ಇಡಬೇಕು. ಹರಡಿ ಒಂದು 3 ರಿಂದ 4 ಗಂಟೆ ಬಿಸಿಲಲ್ಲಿಟ್ಟರೆ ಟೂಟಿ ಫ್ರೂಟಿ ರೆಡಿ ಆಗುತ್ತೆ. ನಾನು ಟಿಶ್ಯೂ ಹಾಕಲಿಲ್ಲ, ಬರೀ ಪ್ಲೇಟ್ ಮೇಲೇ 3 ಕಲರನ್ನು ಚೆನ್ನಾಗಿ ಹರಡಿ ಇಟ್ಟು ಬಿಡಿಯಾಗಿ ಹರಡಿ ಬಿಸಿಲಲ್ಲಿ ಒಂದು 2 ರಿಂದ 3 ಗಂಟೆ ಇಟ್ಟಿದ್ದೆ. ಟೂಟಿ ಫ್ರೂಟಿ ರೆಡಿಯಾಗಿದೆ, ಬಟ್ ಇದನ್ನು ಸ್ವಲ್ಪ ಡ್ರೈ ಆಗಬೇಕಿತ್ತು. ಫಸ್ಟ್ ಟೈಮ್ ನಾನು ಟ್ರೈ ಮಾಡಿರೋದ್ರಿಂದ ನನಗೆ ಕಾಯೋ ಪೇಷನ್ಸ್ ಅಂತೂ ಇರಲಿಲ್ಲ, ಬಟ್ ಫೇಲ್ಯೂರ್ ಅಂತೂ ಸಿಗಲಿಲ್ಲ. ಟೇಸ್ಟ್ ವೈಸ್ ತುಂಬ ಚೆನ್ನಾಗಿತ್ತು, ಬಟ್ ಕಲರ್ ಡಿಫ್ರೆನ್ಸ್ ಸ್ವಲ್ಪ ಬಂತು, ಹೆಚ್ಚು ಕಡಿಮೆ ಆಯಿತು. ಬಿಟ್ಟರೆ ಬೇರೆ ಎಲ್ಲನೂ ತುಂಬಾ ಚೆನ್ನಾಗಿತ್ತು. ನಾವು ಟ್ರೈ ಮಾಡೋದಕ್ಕೆ ಏನು ಖರ್ಚು ಮಾಡಬೇಕು ಅಂತ ಇಲ್ಲ ಅಲ್ವಾ, ನಾವು ಎಕ್ಸ್ಪೀರಿಯೆನ್ಸ್ ಮಾಡ್ತಾ ಹೋಗಬೇಕು. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ನಾನು ಮಾಡೋ ಎಲ್ಲ ವಿಡಿಯೋ ನೋಟಿಫಿಕೇಷನ್ ಫಸ್ಟ್ ನಿಮಗೆ ಬರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.